ನಮಸ್ಕಾರ, ಜೀತ್ ಆರೋಗ್ಯಕ್ಕೆ ಸ್ವಾಗತ. ನಾನು ಡಾಕ್ಟರ್ ಅಶ್ವಿನಿ ವಿ ಕೊನ್ನೂರ್, ಆಯುರ್ವೇದ ತಜ್ಞೆ ಹಾಗೂ ಯೋಗ ಪ್ರಾಕ್ಟೀಷನರ್. ಇವತ್ತಿನ ಸಂಚಿಕೆಯಲ್ಲಿ ನಾವು ಸ್ಟ್ರೆಸ್ ಬಗ್ಗೆ ತಿಳ್ಕೊಳ್ಳೋಣ. ಸ್ಟ್ರೆಸ್ಗೋಸ್ಕರ ಏನೆಲ್ಲ ಯೋಗ ಮಾಡ್ಬೋದು ಅಂತಲೂ ಕೂಡ ತಿಳ್ಕೊಳ್ಳೋಣ. ಸ್ಟ್ರೆಸ್ ಯಾರನ್ನು ಕೇಳಿದ್ರು ಇವಾಗ ಸ್ಟ್ರೆಸ್ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ಸೊ ಸ್ಟ್ರೆಸ್ ಅಂದರೆ ಏನು? ಸ್ಟ್ರೆಸ್ ನಮ್ಮ ಬಾಡಿ ರೆಸ್ಪಾನ್ಸ್. ಏನಾದರೂ ಒತ್ತಡ ಬಂದಾಗ, ದೇಹಕ್ಕಾಗ್ಬೋದು ಅಥವಾ ಮನಸ್ಸಿಗಾಗ್ಬೋದು, ಯಾವುದೇ ರೀತಿಯಾದ ಒತ್ತಡ ಬಂದಾಗ ಸ್ಟ್ರೆಸ್ ಆಗುತ್ತೆ. ಸೊ ನಮ್ಮ ಬಾಡಿ ಫ್ರೈಟ್ ಮೋಡ್ಗೆ ಹೋಗುತ್ತೆ. ಫ್ರೈಟ್ ಮೋಡ್ ಅಂದರೆ ಏನಾಗುತ್ತೆ? ಯಾವುದಾದ್ರೂ ಒಂದು ರೆಸ್ಪಾನ್ಸ್ ಆದಾಗ, ನಮಗದು ಇಷ್ಟ ಆಗದೇ ಇದ್ದಾಗ ಅಥವಾ ಭಯ ಆದಾಗ ನಮಗೆ ಸ್ಟ್ರೆಸ್ ಆಗೋದ್ರಿಂದ ನಮ್ಮ ಬಾಡಿಯಲ್ಲಿ ಅಡ್ರಿನಲಿನ್ ಜಾಸ್ತಿ ಆಗುತ್ತೆ, ಕಾರ್ಟಿಸಾಲ್ಸ್ ಹೆಚ್ಚಾಗುತ್ತೆ. ಸೊ ಹೀಗೆ ಆದಾಗ ನಮ್ಮ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಏನಿದೆ ಅದು ಒಂದು ರೀತಿ ನಮಗೆ ಸಿಗ್ನಲ್ ಕೊಡುತ್ತೆ. ಅಂದರೆ ನಮ್ಮ ದೇಹ, ನಮ್ಮ ಬಾಡಿಯಲ್ಲಿ ಹಾರ್ಟ್ ಬೀಟ್ ಜಾಸ್ತಿ ಆಗ್ಬೋದು ಅಥವಾ ಸ್ವೆಟ್ಟಿಂಗ್ ಆಗ್ಬೋದು, ಈ ರೀತಿಯಾಗಿ ಆಗುತ್ತೆ. ಸೊ ಇದು ಹೆಚ್ಚಾಗಿ ಕಂಟಿನ್ಯೂಯಸ್ಲಿ ಆಗ್ತಾಯಿದ್ರೆ ನಮ್ಮ ಬಾಡಿಯಲ್ಲಿ ಆಂಗ್ಸೈಟಿ ಇಶ್ಯೂಸ್ ಆಗುತ್ತೆ, ಮತ್ತು ಕೋಪ ಬರುವಂಥ ಚಾನ್ಸಸ್ ಇರುತ್ತೆ, ಡಿಪ್ರೆಷನಿಗೆ ಹೋಗ್ಬೋದು, ಡೈಜೆಷನ್ ಹ್ಯಾಂಪರ್ ಆಗ್ಬೋದು. ಅದನ್ನು ಕಂಟಿನ್ಯೂ ಮಾಡೋಕ್ಕೆ ಬಿಟ್ಟರೆ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಕೂಡ ಆಗ್ಬೋದು. ಅಂದರೆ ನಮ್ಮ ದೇಹದಲ್ಲಿ ಇಮ್ಯುನಿಟಿ ಕೂಡ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ಸ್ಟ್ರೆಸ್ ಒಳ್ಳೆಯದು ಯಾವಾಗ? ಅದರಿಂದ ನಾವು ಏನಾದರೂ ಅಚೀವ್ ಮಾಡಬೇಕಾದ್ರೆ ಅದನ್ನು ನಾವು ಸ್ಟ್ರೆಸ್ ಅಂತ ಕರಿತೀವಿ. ಆದರೆ ಡಿಸ್ಟ್ರೆಸ್ ಏನಿದೆ ಅದು ನಮ್ಮ ಆರೋಗ್ಯಕ್ಕೆ ತೊಂದರೆ ಕೊಡೋ ಅಂಥದ್ದು. ಸೊ ಈ ಸ್ಟ್ರೆಸ್ಸನ್ನು ನಾವು ಹೇಗೆ ಕಂಟ್ರೋಲ್ ಮಾಡ್ಬೋದು ಅಂತಂದರೆ, ಯೋಗ ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಸ್ಟ್ರೆಸ್ ಕಮ್ಮಿ ಮಾಡ್ಕೋಬೋದು. ಸ್ಟ್ರೆಸ್ ಕಮ್ಮಿ ಮಾಡ್ಕೋಬೇಕಾದ್ರೆ ನಾವು ಪ್ರಾಣಾಯಾಮ ಮಾಡಬೇಕು. ಅಂದರೆ ನಮ್ಮ ಬ್ರೀತಿಂಗ್ ಕಡೆ ಗಮನ ಇಟ್ಕೊಳ್ಬೇಕಾಗತ್ತೆ. ಸೊ ಬ್ರೀತಿಂಗ್ ಅಂದಾಗ ಸುಮ್ಮನೆ ನಾರ್ಮಲಿ ಜನರಲಿ ಬ್ರೀತ್ ಮಾಡೋ ಹಾಗಲ್ಲ. ಸೊ ಬ್ರೀತಿಂಗನ್ನು ಪ್ರೊಲಾಂಗ್ ಮಾಡೋ ಅಂಥದ್ದನ್ನು ನಾವು ಪ್ರಾಣಾಯಾಮ ಅಂತ ಕರಿತೀವಿ. ಹಾಗೆ ಕೆಲವೊಂದು ಆಸನಗಳಿಂದನೂ ಕೂಡ ನಾವು ಸ್ಟ್ರೆಸ್ಸನ್ನು ಕಮ್ಮಿ ಮಾಡ್ಕೋಬೋದು. ದಿನನಿತ್ಯ ನಾವು ಯೋಗ ಪ್ರಾಕ್ಟೀಸ್ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಬಾಡಿ ಏನು ಫ್ಲೈಟ್ ಮೋಡಿಗೆ ಹೋಗುತ್ತೆ, ಅದು ರೆಸ್ಟ್ ಆರ್ ಡೈಜೆಸ್ಟ್ ಮೋಡಿಗೆ ಹೋಗುತ್ತೆ. ಸೊ ನಮ್ಮ ಬಾಡಿಯಲ್ಲಿರೋವಂಥ ಕಾರ್ಟಿಸಾಲ್ಸ್ ಲೆವೆಲ್ ಕಮ್ಮಿ ಆಗುತ್ತೆ, ಅಡ್ರಿನಲಿನ್ ರಶ್ ಕಮ್ಮಿ ಆಗುತ್ತೆ. ಸೊ ಅದು ರೆಸ್ಟಿಗೆ ಹೋಗುತ್ತೆ. ಸೊ ನಾವು ಪ್ರಾಣಾಯಾಮನ ಮಾಡಬೇಕಾಗತ್ತೆ. ಜೊತೆಗೆ ನಮ್ಮ ಸಿಂಪಥೆಟಿಕ್ ನರ್ವನ್ನು ಸ್ವಲ್ಪ ಡಿಆಕ್ಟಿವೇಟ್ ಮಾಡೋಕ್ಕೆ ಪ್ಯಾರಾಸಿಂಪಥೆಟಿಕ್ ನರ್ವ್ಸನ್ನು ಆ್ಯಕ್ಟಿವೇಟ್ ಮಾಡ್ಬೋದು. ಸೊ ನಾವು ಬ್ರೀತಿಂಗ್ ನಾರ್ಮಲಿ ಮಾಡೋದಕ್ಕೂ ಕಂಟ್ರೋಲ್ಡ್ ಆಗಿ ಬ್ರೀತಿಂಗ್ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಸೊ ಈಗ ನೋಡೋಣ ನಾವು ಹೇಗೆ ಯೋಗ ಮಾಡ್ಬೋದು, ಯಾವ ರೀತಿ ಯೋಗ ಮಾಡಿದ್ರೆ ನಿಮಗೆ ಹೇಗೆ ಉಪಯೋಗ ಆಗುತ್ತೆ ಅಂತ ನೋಡೋಣ. ಸೊ ಮೊದಲನೇದಾಗಿ ಸ್ಟ್ರೆಸ್ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಭ್ರಾಮರಿ ಪ್ರಾಣಾಯಾಮನ ಮಾಡೋಣ. ಇದನ್ನು ಹೇಗೆ ಮಾಡ್ಬೋದು ಅಂತಂದರೆ, ಕಂಫರ್ಟಬಲ್ ಆಗಿ ಕೂತ್ಕೋಬೇಕು, ಸುಖಾಸನ, ಬ್ಯಾಕ್ ಸ್ಟ್ರೇಟ್ ಇರಬೇಕು. ಓಕೆ, ಈಗ ಶಾಂಭವಿ ಮುದ್ರಾನ ಅಡಾಪ್ಟ್ ಮಾಡ್ಕೊಳ್ಳೋಣ. ಶಾಂಭವಿ ಮುದ್ರಾ, ನಿಮ್ಮ ಹೆಬ್ಬೆಟ್ಟಿನಿಂದ ಕಿವಿಯನ್ನು ಕ್ಲೋಸ್ ಮಾಡ್ಕೋಬೇಕು. ಮೇಲಿನ ತೋರ್ಬೆರಳು ಹುಬ್ಬ ಮೇಲೆ, ಇನ್ನೊಂದು ಕೆಳಗೆ, ಮೂಗಿನ ಕೆಳಗೆ ನಿಮ್ಮ ರಿಂಗ್ ಫಿಂಗರ್ ಮತ್ತು ಬಾಯಿ ಹತ್ತಿರ ನಿಮ್ಮ ಲಿಟಲ್ ಫಿಂಗರ್. ನಿಮ್ಮ ಬ್ಯಾಕ್ ಸ್ಟ್ರೇಟ್ ಇರಬೇಕು. ಸ್ಲೋಲಿ ಇನ್ಹೇಲ್ ಮಾಡಿ ಮೂಗಲ್ಲಿ, ಎಕ್ಸೇಲ್ ಮಾಡಬೇಕಾದ್ರೆ ಮಕಾರ ಚಾಂಟಿಂಗ್ ಮಾಡಬೇಕು. ಇನ್ಹೇಲ್, ಸ್ಟಾರ್ಟ್. ಇನ್ಹೇಲ್ ಮಾಡ್ತಾ ನಿಮ್ಮ ಹೊಟ್ಟೆಯನ್ನು ಉಬ್ಬಿಸಿ, ಎದೆಯನ್ನು ಅಗಲಿಸಿ. ಎಕ್ಸೇಲ್ ಮಾಡಬೇಕಾದ್ರೆ ಮಕಾರ ಚಾಂಟಿಂಗ್ ಮಾಡಿ. ಒನ್ ಮೋರ್ ಟೈಮ್. ಇನ್ಹೇಲ್,
ರಿಲೀಸ್ ಯೋರ್ ಹ್ಯಾಂಡ್ಸ್. ಮಕರದ ವೈಬ್ರೇಷನ್ಸ್ನ ಫೀಲ್ ಮಾಡಿ. ಭ್ರಾಮರಿ ಮಾಡೋದ್ರಿಂದ ನಿಮ್ಮ ಬಾಡಿ, ನಿಮ್ಮ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ನಿಮ್ಮ ಬ್ರೀತಿಂಗ್ ಸ್ಲೋ ಡೌನ್ ಆಗುತ್ತೆ. ಕಾರ್ಟಿಸಾಲ್ಸ್ ಲೆವೆಲ್ ಕಮ್ಮಿ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬಲಾಸನ. ಓಪನ್ ಯೋರ್ ಐಸ್. ದಂಡಾಸನಕ್ಕೆ ಬನ್ನಿ. ಕಾಲನ್ನು ಉದ್ದ ಚಾಚಿ ನಿಮ್ಮ ಕೈಯನ್ನು ಹಿಪ್ಸ್ ಪಕ್ಕ ಇಟ್ಕೊಳ್ಳಿ. ಬ್ಯಾಕ್ ಸ್ಟ್ರೇಟ್. ಕೈ ಮೇಲೆ ಜಾಸ್ತಿ ಪ್ರೆಷರ್ ಇರಬಾರ್ದು. ಕಾಲೆರಡು ಸ್ಟ್ರೇಟ್, ಟೋಸ್ ಪಾಯಿಂಟಿಂಗ್ ಅಪ್ವರ್ಡ್. ಓಕೆ, ಇವಾಗ ಎರಡು ಮಂಡಿನ ಮಡ್ಚ್ಕೊಳ್ಳಿ. ನಿಮ್ಮ ಹೀಲ್ಸ್ ಮೇಲೆ ಕೂತ್ಕೊಳ್ಳಿ. ವಜ್ರಾಸನಕ್ಕೆ ಬನ್ನಿ. ಇದರಲ್ಲಿ 2 ವೇರಿಯೇಷನ್ನ ನಾನು ಇವತ್ತು ಹೇಳ್ಕೊಡ್ತೀನಿ. ಇನ್ಹೇಲ್ ಮಾಡ್ತಾ ಸ್ವಲ್ಪ ಹಿಂದೆ ಹೋಗಿ, ಎಕ್ಸೇಲ್ ಮಾಡ್ತಾ ಸ್ಲೋಲಿ ಬೆಂಡ್ ಫಾರ್ವರ್ಡ್. ಓಕೆ, ಸ್ವಲ್ಪ ನೀ ಜಾಯಿಂಟನ್ನು ಅಗಲಿಸಿ. ನಿಮ್ಮ ಫೋರ್ ಹೆಡ್ಡು ನೆಲಕ್ಕೆ ತಾಕಬೇಕು. ಸ್ಟ್ರೆಚ್ ಮಾಡಿ ನಿಮ್ಮ ಕೈಯನ್ನು ಮುಂದೆಗಡೆ. ಇದು ಬಲಾಸನ. ಸೊ ಬಲಾಸನ ಮಾಡೋದ್ರಿಂದ ನಿಮ್ಮ ಬ್ರೈನ್ಗೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಯಾರಿಗೆ ಶೋಲ್ಡರ್ ಪೇನ್ ಇದೆಯೋ ಅವರು ಕೈಯನ್ನು ಹಿಂದೆ ಹಾಕಿಬಿಟ್ಟು ಶೋಲ್ಡರ್ಸ್ನ ರಿಲ್ಯಾಕ್ಸ್ ಮಾಡ್ಬೋದು. ಕೈಯನ್ನು ಹಿಂದೆ ಹಾಕಿ, ಪಾಮ್ಸ್ ಫೇಸಿಂಗ್ ಅಪ್ವರ್ಡ್ ಆನ್ ದ ಗ್ರೌಂಡ್, ಹೆಡ್ ಡೌನ್. ಸೊ ನೀವು ಏನು ಮಾಡಬೇಕು ಅಂದರೆ ನಿಮ್ಮ ಫೋರ್ ಹೆಡ್ ನೆಲಕ್ಕೆ ಟಚ್ ಆಗಬೇಕು, ಗಾಳಿಯಲ್ಲಿ ಇರಬಾರ್ದು. ಸೊ ನಿಮಗೆ ಅದು ಟಚ್ ಆಗೋವರೆಗೆ ಕಾಲನ್ನು ಅಗಲಿಸ್ಬೋದು ಬೇಕಾದರೆ. ಇಲ್ಲಿ ನಾರ್ಮಲ್ ಬ್ರೀತಿಂಗ್, ಸ್ಲೋಲಿ ಡೀಪ್ಲಿ ನಾರ್ಮಲ್ ಬ್ರೀತಿಂಗ್. ಇನ್ಹೇಲ್ ಮಾಡಿ, ಎಕ್ಸೇಲ್ ಮಾಡಿ. ನಿಮ್ಮ ಬ್ಲಡ್ ಫ್ಲೋ ನಿಮ್ಮ ಹೆಡ್ಡಲ್ಲಿ ಅಬ್ಸರ್ವ್ ಮಾಡಿ. ಇನ್ಹೇಲ್ ಆ್ಯಂಡ್ ಎಕ್ಸೇಲ್. ಒಂದು 10 ಕೌಂಟು ಈ ಪೊಸಿಷನಲ್ಲಿ ಇರ್ಬೋದು. ಇನ್ಹೇಲ್ ಮಾಡಿ, ಸ್ಲೋಲಿ ಎಕ್ಸೇಲ್ ಮಾಡಿ. ಇದನ್ನು ಮಾಡೋದ್ರಿಂದ ನಿಮ್ಮ ಡೈಜೆಷನ್ ಕೂಡ ಇಂಪ್ರೂವ್ ಆಗುತ್ತೆ, ಬಾಡಿ ರಿಲ್ಯಾಕ್ಸ್ ಆಗುತ್ತೆ, ಮೈಂಡ್ ಕೂಡ ರಿಲ್ಯಾಕ್ಸ್ ಆಗುತ್ತೆ. ಶಶಂಕಾಸನಕ್ಕೂ ಮತ್ತು ಬಲಾಸನಕ್ಕೂ ವ್ಯತ್ಯಾಸ ಏನು ಅಂದರೆ, ಬಲಾಸನದಲ್ಲಿ ನೀವು ಕಾಲನ್ನು ಆ್ಯಕ್ಟಿವ್ ಆಗಿ ಇಟ್ಕೊಂಡಿರಲ್ಲ, ನೀ ಜಾಯಿಂಟ್ ಓಪನ್ ಆಗಿರುತ್ತೆ. ಪ್ರೆಗ್ನೆನ್ಸಿಯಲ್ಲಿ ಕೂಡ ಇದನ್ನು ಮಾಡ್ಬೋದು. ಪ್ರೆಗ್ನೆನ್ಸಿಯಲ್ಲಿ ಅಕಸ್ಮಾತ್ ಫ್ಲೋರ್ಗೆ ಟಚ್ ಆಗೋಕ್ಕಾಗಲ್ಲ ಅಂದರೆ ಮುಂದೆ ಒಂದು ಬೋಲ್ಸ್ಟರ್ ಅಥವಾ ಬ್ಲಾಕ್ ಇಟ್ಕೊಂಡು ನೀವು ಹೆಡ್ಡನ್ನು ಅಲ್ಲಿ ರೆಸ್ಟ್ ಮಾಡ್ಬೋದು. ಸ್ಲೋಲಿ ಇನ್ಹೇಲ್ ಮಾಡ್ತಾ ಮೇಲೆ ಬನ್ನಿ. ಇನ್ಹೇಲ್, ಸ್ಲೋಲಿ ಕಮ್ ಅಪ್, ರಿಲೀಸ್ ಯೋರ್ ಲೆಗ್ಸ್. ಶಿಥಿಲ ದಂಡಾಸನದಲ್ಲಿ ರಿಲ್ಯಾಕ್ಸ್ ಆಗಿ, ಫೀಟ್ಸ್ ಅಪಾರ್ಟ್, ಬಾಡಿ ಲೀನ್ ಬ್ಯಾಕ್ವರ್ಡ್, ಹೆಡ್ ಆ್ಯಂಡ್ ನೆಕ್ ರಿಲ್ಯಾಕ್ಸ್ಡ್. ಅಬ್ಸರ್ವ್ ಯೋರ್ ಬ್ರೀತಿಂಗ್. ನಿಮ್ಮ ಬ್ರೀತಿಂಗನ್ನು ಅಬ್ಸರ್ವ್ ಮಾಡಿ. ಜಸ್ಟ್ ರಿಲ್ಯಾಕ್ಸ್. ನೆಕ್ಸ್ಟು ಶವಾಸನ, ಯೋಗ ನಿದ್ರಾ. ಬಾಡಿ ಲೀನ್ ಬ್ಯಾಕ್ವರ್ಡ್ ಆ್ಯಂಡ್ ಸ್ಲೀಪ್ ಇನ್ ಶವಾಸನ. ಫೀಟ್ಸ್ ಅಪಾರ್ಟ್, ಕಾಲೆರಡು ಅಗ್ಲ ಕಂಫರ್ಟಬಲಿ, ಹೆಡ್ ಆ್ಯಂಡ್ ನೆಕ್ ರಿಲ್ಯಾಕ್ಸ್ಡ್, ಹ್ಯಾಂಡ್ಸ್ ಅಪಾರ್ಟ್, ಪಾಮ್ ಫೇಸಿಂಗ್ ಅಪ್ವರ್ಡ್. ನಿಮ್ಮ ಬಾಡಿಯನ್ನು ಕಂಪ್ಲೀಟಾಗಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ರಿಲ್ಯಾಕ್ಸ್ ಕಂಪ್ಲೀಟ್ಲಿ. ಟೋಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಫೀಟನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ರಿಲ್ಯಾಕ್ಸ್ ಯೋರ್ ಹೀಲ್ಸ್. ರಿಲ್ಯಾಕ್ಸ್ ಯೋರ್ ಆ್ಯಂಕಲ್ಸ್. ಕಾಫ್ ಮಸಲ್ಸ್ನ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ನೀ ಜಾಯಿಂಟನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ರಿಲ್ಯಾಕ್ಸ್ ಯೋರ್ ಥೈಸ್, hips and your waist. Relax your fingers. Relax your palm. Relax your forearm, elbows. Relax your arms. Relax your shoulders, shoulder blades, upper back, middle back, and your lower back. Relax your abdomen. Relax your chest. Relax your neck, ears. Relax your head, forehead. Relax your eyelids, cheeks, chin,
lips and your nose. ಪೂರ್ತಿ ದೇಹನ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಇನ್ಹೇಲ್ ಮಾಡ್ತಾ ಹೊಟ್ಟೆ ಉಬ್ಸಿ. Exhale, sink it down. Inhale, bulge your abdomen. Exhale, sink it down. ಶವಾಸನ ಮಾಡೋದ್ರಿಂದ ನಿಮ್ಮ ಬಾಡಿ ರಿಲ್ಯಾಕ್ಸ್ ಆಗುತ್ತೆ, ಮೈಂಡ್ ರಿಲ್ಯಾಕ್ಸ್ ಆಗಿ ಕಾಮ್ ಆಗುತ್ತೆ, ನಿಮ್ಮ ಥಾಟ್ಸ್ ಸ್ಲೋ ಡೌನ್ ಆಗುತ್ತೆ. ಇದನ್ನು ಎನರ್ಜೈಸ್ ಮಾಡೋಕ್ಕೆ ಓಂಕಾರ ಚಾಂಟಿಂಗ್ ಮಾಡೋಣ. ಇನ್ಹೇಲ್ ಮಾಡಿ ಹೊಟ್ಟೆ ಉಬ್ಸಿ. ಎಕ್ಸೇಲ್ ಮಾಡಬೇಕಾದ್ರೆ ಓಂಕಾರ ಹೇಳಿ. ಓ ಇನ್ಹೇಲ್. ಓಂಕಾರದ ವೈಬ್ರೇಷನ್ಸ್ನ ಫೀಲ್ ಮಾಡಿ. ನಿಮ್ಮ ಬಾಡಿ, ನಿಮ್ಮ ಮೈಂಡ್, ನಿಮ್ಮ ಇಮೋಷನ್ಸ್ ಎಲ್ಲ ರಿಲ್ಯಾಕ್ಸ್ ಆಗಿದೆ. ಎಂಜಾಯ್ ದ ರಿಲ್ಯಾಕ್ಸೇಷನ್. ಈಗ ಸ್ಲೋ ಆಗಿ ಎರಡೂ ಕಾಲುಗಳನ್ನ ಒಟ್ಟಿಗೆ ತಗೊಬನ್ನಿ. ಕೈನ ದೇಹದ ಹತ್ರ ತಗೊಬನ್ನಿ. ರೈಟ್ ಹ್ಯಾಂಡನ್ನು ಮೇಲೆ ತಗೊಂಡು ಹೋಗಿ ಲೆಫ್ಟ್ ಲೆಗ್ಗನ್ನು ಮಡಚಿ ರೈಟ್ಗೆ ತಿರ್ಕೊಳ್ಳಿ. ಸ್ಲೋಲಿ ಮೇಲೆ ಕೂತ್ಕೊಳ್ಳಿ. ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ. ಡು ನಾಟ್ ಓಪನ್ ಯೋರ್ ಐಸ್. ರಬ್ ಯೋರ್ ಪಾಮ್ಸ್ ಟುಗೆದರ್. ಜನರೇಟ್ ಹೀಟ್. ಕಪ್ ಶೇಪ್ ಮಾಡ್ಕೊಳ್ಳಿ. ಕೈಯನ್ನು ಕಣ್ಣು ಹತ್ರ ಇಟ್ಕೊಳ್ಳಿ. ವಾಮ್ತನ್ನು ಫೀಲ್ ಮಾಡಿ. ಸ್ಲೋಲಿ ಮತ್ತೆ ರಬ್ ಮಾಡಿ. ಈಗ ನಿಮ್ಮ ಫೇಸನ್ನು ಮಸಾಜ್ ಮಾಡ್ಕೊಳ್ಳಿ. ಕತ್ತನ್ನು ಮಸಾಜ್ ಮಾಡ್ಕೊಳ್ಳಿ. ಸ್ಲೋಲಿ ಡ್ರಾಪ್ ಯೋರ್ ಹ್ಯಾಂಡ್ಸ್ ಡೌನ್. ಓಪನ್ ಯೋರ್ ಐಸ್ ವಿತ್ ಅ ಫ್ಯೂ ಬ್ಲಿಂಕ್ಸ್. ಈಗ ವಿಪರೀತ ಕರಣಿ. ವಿಪರೀತ ಕರಣಿಗೆ ನೀವು ವಾಲ್ ಸಪೋರ್ಟಿಂದ ಮಾಡಬೇಕಾಗತ್ತೆ. ಮಲ್ಕೊಳ್ಳಿ. ಈ ಕಡೆ ತಿರುಗಿ ಸ್ಲೋ ಆಗಿ ರಿಲ್ಯಾಕ್ಸ್ ಇಟ್ಕೊಳ್ಬೇಕು. ಓಕೆ, ಸೊ ಇದು ವಿಪರೀತ ಕರಣಿ ವಿತ್ ವಾಲ್ ಸಪೋರ್ಟ್. ಸೊ ವಾಲ್ ಸಪೋರ್ಟ್ ಇಟ್ಕೊಂಡು ವಿಪರೀತ ಕರಣಿ ಮಾಡಿದಾಗ ನಿಮ್ಮ ಬ್ಲಡ್ ಫ್ಲೋ ಅಂದರೆ ವೀನಸ್ ಫ್ಲೋ ಏನಿದೆ ಅದು ಡ್ರೈನ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಮ್ಮ ದೇಹದಲ್ಲಿರುವಂಥ ಕೆಟ್ಟ ರಕ್ತ ವಾಪಸ್ ಡ್ರೈನ್ ಆಗೋಕ್ಕೆ ವಿಪರೀತ ಕರಣಿ ಹೆಲ್ಪ್ ಮಾಡುತ್ತೆ. ನಮ್ಮ ಸಿಂಪಥೆಟಿಕ್ ನರ್ವ್ ಆ್ಯಕ್ಟಿವೇಟ್ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ವಿಪರೀತ ಕರಣಿ ಮಾಡೋದ್ರಿಂದ ನಿಮ್ಮ ಮೈಂಡ್ ಕಾಮ್ ಆಗುತ್ತೆ. ಹಾಗೆ ವೆರಿಕೋಸ್ ವೇನ್ ಇದ್ದವರಿಗೆ ಕೂಡ ವಿಪರೀತ ಕರಣಿ ಹೆಲ್ಪ್ ಆಗುತ್ತೆ. ಡೈಜೆಷನ್ ಇಂಪ್ರೂವ್ ಆಗುತ್ತೆ. ಪಾಲಿಸಿಸ್ಟಿಕ್ ಓವರಿ ಇದ್ದರೆ ಅದು ಕೂಡ ಕಮ್ಮಿ ಆಗುತ್ತೆ. ಸೊ ನೀವು ಮಲ್ಕೊಳ್ಳೋದಕ್ಕಿಂತ ಮುಂಚೆ ಎವ್ರಿ ಡೇ ಈ ಪ್ರಾಕ್ಟೀಸ್ ಮಾಡೋದ್ರಿಂದ ಎಲ್ಲರಿಗೂ ಕೂಡ ಒಳ್ಳೆಯದಾಗತ್ತೆ. ಸೊ ಸ್ಟ್ರೆಸ್ ಲೆವೆಲ್ಸ್ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಮತ್ತು ಕಾರ್ಟಿಸಾಲ್ ಲೆವೆಲ್ನ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ವಿಪರೀತ ಕರಣಿ ಹೆಲ್ಪ್ ಆಗುತ್ತೆ. ಸೊ ಈ ಪೊಸಿಷನಲ್ಲಿ ನಾರ್ಮಲ್ ಬ್ರೀತಿಂಗ್ ಇರಬೇಕು. ನಿಮ್ಮ ಬ್ರೀತಿಂಗ್ ಎಲ್ಲೂ ಹೋಲ್ಡ್ ಆಗಿರಬಾರ್ದು. ಸೊ ವಾಲ್ ಸಪೋರ್ಟ್ ಇರೋದ್ರಿಂದ ಕಾಲ ಮೇಲೆ ಪ್ರೆಷರ್ ಕೂಡ ಆಗೋದಿಲ್ಲ. ಈಗ ಸ್ಲೋಲಿ ಇನ್ಹೇಲ್ ಮಾಡಿ ಹೊಟ್ಟೆ ಉಬ್ಸಿ. ಎಕ್ಸೇಲ್ ಆ್ಯಂಡ್ ಡೌನ್. ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಫೀಟನ್ನು. ಇನ್ಹೇಲ್ ಆ್ಯಂಡ್ ಎಕ್ಸೇಲ್. ಈ ಪೊಸಿಷನಲ್ಲಿ ನೀವು 2 ನಿಮಿಷದಿಂದ 10 ನಿಮಿಷದವರೆಗೆ ಇರ್ಬೋದು. ಟೈಮ್ ಕನ್ಸ್ಟ್ರೇನ್ ಅಕಸ್ಮಾತ್ ಇದ್ದರೆ ಒಂದು 30 ಕೌಂಟ್ಸ್ವರೆಗೆ ಈ ಪೊಸಿಷನಲ್ಲಿ ಇರ್ಬೋದು. ನಾರ್ಮಲಿ ಬ್ರೀತ್. 30 ಕೌಂಟ್ಸ್ ಅಂದರೆ 30 ಇನ್ಹಲೇಷನ್ ಆ್ಯಂಡ್ ಎಕ್ಸಲೇಷನ್ಸ್. ಇನ್ಹೇಲ್, ಸ್ಲೋಲಿ ಎಕ್ಸೇಲ್. ಇನ್ಹೇಲ್
ಆ್ಯಂಡ್ ಎಕ್ಸೇಲ್. ಈಗ ಸ್ಲೋಲಿ ಕಾಲನ್ನು ಕೆಳಗಡೆ ಹಾಕ್ಕೊಳ್ಳಿ. ಕಂಫರ್ಟಬಲ್ ಆಗಿ ಮೇಲೆ ಬನ್ನಿ. ಸ್ಟ್ರೆಸ್ಗೆ ಏನೆಲ್ಲ ಯೋಗ ಮಾಡ್ಬೋದು ಅಂತ ತಿಳ್ಕೊಂಡಿದ್ದೀರಾ. ಮತ್ತಷ್ಟು ಹೆಚ್ಚಿನ ಟಾಪಿಕ್ಸ್ ಜೊತೆಗೆ ನಾವು ಬರ್ತೀವಿ. ಜೀತ್ ಆರೋಗ್ಯ ಕಾರ್ಯಕ್ರಮನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.